ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತಾ ಇರುವಂತಹದ್ದು ಬಸನಗೌಡ ಪಾಟೀಲ ಯತ್ನಾಳ್ ಅವರ ಪರಿಸ್ಥಿತಿ ಏನು. ಕಳೆದ ಕೆಲವು ತಿಂಗಳುಗಳಿಂದ ಬಹುತೇಕ ಒಂದು ವರ್ಷದಿಂದ ಟಿವಿ ಮಾಧ್ಯಮಗಳ ಡಾರ್ಲಿಂಗ್ ಎನಿಸಿಕೊಂಡಿರುವಂತಹ ಮತ್ತು ಅತ್ಯಂತ ಜನಪ್ರಿಯ ಟಿವಿ ನಾಯಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ನಗರದ ಶಾಸಕ, ಬಿಜೆಪಿ ಪಕ್ಷದ ಫೈರ್ ಬ್ರ್ಯಾಂಡ್ ಹಿಂದೂ ನಾಯಕ ಎನ್ನುವಂತಹ ಹೆಸರು ಇವರಿಗೆ ಈಗಲೂ ಅಂಟಿಕೊಂಡಿದೆ. ಏನೇ ಮಾತನಾಡುವುದಿದ್ದರೂ ಅತ್ಯಂತ ಸ್ಪಷ್ಟವಾದಂತಹ ರೀತಿಯಲ್ಲಿ ಕಟುವಾದ ಮಾತುಗಳಲ್ಲಿ ಮಾತನಾಡುವಂತಹ ಬಸನಗೌಡ ಪಾಟೀಲ್ ಅವರನ್ನೇ ಆರಾಧಿಸುವಂತಹ ಮತ್ತು ಅವರನ್ನೇ ಎತ್ತಿ ಹೊತ್ತು ಮೆರೆಯುವಂತಹ ಜನರ ಒಂದು ದೊಡ್ಡ ಗುಂಪೇ ಇದೆ. ಈ ಹಿನ್ನೆಲೆಯಲ್ಲಿಯೇ ಟಿವಿ ಮಾಧ್ಯಮಗಳು ಕೂಡ ಜನಪ್ರಿಯ ನಾಯಕ ಎಂಬುದಾಗಿ ಬಸನಗೌಡ ಪಾಟೀಲ್ ಅವರನ್ನು ಬಿಂಬಿಸುತ್ತಿವೆ. ಆದರೆ ದೆಹಲಿಯಿಂದ ಇದೀಗ ಬರುತ್ತಿರುವಂತಹ ಸುದ್ದಿಗಳನ್ನು ಗಮನಿಸಿದರೆ ಕರ್ನಾಟಕದ ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿ BY ವಿಜಯೇಂದ್ರ ಮತ್ತೆ ಆಯ್ಕೆಯಾಗುವುದು ಖಚಿತವಾಗಿದೆ. ವಿಜಯೇಂದ್ರ ಹಠಾವೋ ಎನ್ನುವುದೇ ಏಕೈಕ ಮಂತ್ರವಾಗಿ ಕೆಲಸ ಮಾಡ್ತಾ ಇರುವಂತಹ ಬಸನಗೌಡ ಪಾಟೀಲ್ ಅವರ ಮುಂದಿನ ಪರಿಸ್ಥಿತಿ ಏನಾಗಲಿದೆ ಎನ್ನುವುದು ಇದೀಗ ಕುತೂಹಲದ ಸಂಗತಿ. ಹಿಂದುತ್ವದ ಪ್ರಖರ ಭಾಷಣಕಾರ ಅಂದರೆ ಮುಸ್ಲಿಮರನ್ನ ಸಾರಾಸಗಟಾಗಿ ಬೈಯುವುದು. ಈ ಮುಸ್ಲಿಮರ ವಿರುದ್ಧದ ಧೋರಣೆಗಳನ್ನೇ ತಮ್ಮ ರಾಜಕೀಯ ಜೀವನದ ಮೆಟ್ಟಲಾಗಿಸಿಕೊಂಡು ಮೇಲಕ್ಕೆ ಬಂದಿರುವವರು ಬಸನಗೌಡ ಪಾಟೀಲ್ ಯತ್ನಾಳ್. ಅಫ್ಕೋರ್ಸ್ ಹಿಂದೆ ಬಹಳಷ್ಟು ಮಂದಿ ಬಿಜೆಪಿ ಪಕ್ಷದಲ್ಲಿ ಯತ್ನಾಳ್ ಅವರ ಕೆಲಸವನ್ನೇ ಮಾಡ್ತಾ ಇದ್ದವರು ಬಂದು ಹೋಗಿದ್ದಾರೆ. ಆದರೆ ಯತ್ನಾಳ್ ಅವರು ಈಗ ಎಷ್ಟು ಜನಪ್ರಿಯರು ಅಂತ ಹೇಳಿದರೆ, ಎಲ್ಲೇ ಆಗಲಿ ಮುಸ್ಲಿಮರಿಗೆ ಸಂಬಂಧಿಸಿದ ಯಾವುದೇ ವಿಷಯವಿರಲಿ ಅದರ ವಿರುದ್ಧ ಮಾತನಾಡಬೇಕಂದ್ರೆ ಯತ್ನಾಳ್ ಅವರನ್ನೇ ಕರೆಸಬೇಕು ಎನ್ನುವಂತಹ ಒಂದು ಪರಿಪಾಠ ಬಿಜೆಪಿ ಪಕ್ಷದ ಒಳಗೆಯೂ ಕೂಡ ಬೆಳೆದಿದೆ. ಅದರ ಹಿನ್ನೆಲೆಯಲ್ಲಿ ವಕ್ಫ್ ವಿರೋಧಿ ಹೋರಾಟವನ್ನು ಅವರು ರೂಪಿಸಿದ್ರು. ಅದರಲ್ಲಿ ಸಾಕಷ್ಟು ಜನಪ್ರಿಯತೆಯು ಅವರಿಗೆ ಸಿಕ್ತು, ಸಾಕಷ್ಟು ಪ್ರಚಾರವೂ ಕೂಡ ಅವರಿಗೆ ಸಿಕ್ತು. ಆದರೆ ಅವರು ಅದರ ನಡುವೆಯೂ ಕೂಡ ಈ ಹೋರಾಟವನ್ನು ಕೂಡ ಅವರು ಬಳಸಿಕೊಂಡದ್ದು ವಿಜಯೇಂದ್ರ ಅವರ ವಿರುದ್ಧ. ವಿಜಯೇಂದ್ರ ಅವರು ಇಂಥ ಜನಪರ ವಿಷಯಗಳಿಗೆ ಸಂಬಂಧಿಸಿ ಯಾವುದೇ ಹೋರಾಟವನ್ನು ಮಾಡ್ತಾ ಇಲ್ಲ, ಆದರೆ ನಾನು ಒಬ್ಬ ಶಾಸಕನಾಗಿ ಈ ಹೋರಾಟವನ್ನು ಮುನ್ನಡೆಸ್ತಾ ಇದ್ದೀನಿ ಎನ್ನುವಂತಹ ಒಂದು ಸುದ್ದಿಯನ್ನು ಹೈಕಮಾಂಡ್ಗೆ ತಲುಪಿಸುವುದಕ್ಕೆಂದೇ ಯತ್ನಾಳ್ ಅವರು ಬೀದರ್ನಲ್ಲಿ, ಗುಲ್ಬರ್ಗದಲ್ಲಿ, ವಿಜಯಪುರದಲ್ಲಿ ವಕ್ಫ್ ವಿರೋಧಿ ಹೋರಾಟವನ್ನು ನಡೆಸಿದರು. ಆ ಹೋರಾಟದ ಫಲಶ್ರುತಿಯಾಗಿ ಅವರು ದೆಹಲಿಗೆ ಹೋದರು. ಒಂದು ವರದಿಯನ್ನು ಕೂಡ ಅಲ್ಲಿ ದೆಹಲಿಯ ಹೈಕಮಾಂಡ್ ವರಿಷ್ಠರಿಗೆ ತಲುಪಿಸಿದರು. ಏನು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಒಂದು ಜಂಟಿ ಸಂಸದೀಯ ಸಮಿತಿಯಾಗಿತ್ತು, ಆ ಸಮಿತಿಯ ಅಧ್ಯಕ್ಷರಿಗೆ ತಮ್ಮ ವರದಿಯನ್ನು ನೀಡಿದರು. ಅಲ್ಲಿಗೆ ಆ ಚಾಪ್ಟರ್ ಮುಕ್ತಾಯವಾಯಿತು. ಯಾಕೆಂತ ಹೇಳಿದ್ರೆ ಸಂಸತ್ತಿನಲ್ಲಿ ಆ ವಕ್ಫ್ ಕಾಯ್ದೆಯ ತಿದ್ದುಪಡಿ ಒಂದು ತಾರ್ಕಿಕ ಹಂತವನ್ನು ಮುಟ್ಟಿದೆ. ಈಗ ಮತ್ತೆ ಯತ್ನಾಳ್ ಅವರು ತಮ್ಮ ಏಕಮೇವಾದ್ವಿತೀಯ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ. ಅದು ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸುವುದು. ಈ ಹೋರಾಟದ ಮಧ್ಯೆಯೇ 2 ಸಲ ಅವರಿಗೆ ಹೈಕಮಾಂಡ್ ಬುಲಾವ್ ಬಂತು. ಹೈಕಮಾಂಡ್ ಶಿಸ್ತು ಕ್ರಮವನ್ನು ನಿಮ್ಮ ವಿರುದ್ಧ ಏಕೆ ಕೈಗೊಳ್ಳಬಾರದು ಎನ್ನುವಂತ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. 2ನೇ ಸಲ ನೋಟಿಸ್ ಅನ್ನು ಪಡೆದ ನಂತರ 1 ವಾರ ಯತ್ನಾಳ್ ಅವರು ಗಪ್ಚುಪ್ ಆಗಿದ್ರು. ಆಮೇಲೆ ದೆಹಲಿಗೆ ಹೋದ್ರು, ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟು ಬಂದ್ರು. ಆಮೇಲೆ ಕೂಡ ಅಲ್ಲಿಂದ 1 ವಾರ ಗಪ್ಚುಪ್ ಆಗಿದ್ರು. ಈಗ ಮತ್ತೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರ ಪರವಾಗಿ ಏನು ಲಿಂಗಾಯತರ ಒಂದು ಸಭೆ ನಡೆಯಿತು, ಆ ಸಭೆಯಲ್ಲಿ ಲಿಂಗಾಯತ ನಾಯಕರೇ ಇರಲಿಲ್ಲ, ಯಾರ್ಯಾರೋ ಬಾಡಿಗೆಗೆ ಬಂದವರಿದ್ದಾರೆ ಅನ್ನುವ ರೀತಿಯಂತ ಮಾತುಗಳನ್ನು ಯತ್ನಾಳ್ ಅವರು ಆಡಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಲಿಂಗಾಯತ ವೀರಶೈವರ ನಾಯಕರಲ್ಲ, ನಾನೇ ನಿಜವಾದ ನಾಯಕ ಎನ್ನುವಂತಹ ಒಂದು ಫೋರ್ಸ್ ಅನ್ನು ನೀಡೋದಕ್ಕೆ ಮತ್ತು ಪ್ರಚಾರವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಯತ್ನಾಳ್ ಅವರು ಈಗ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಅವರ ಪ್ರಯತ್ನ ವಿಫಲವಾಗುವಂತಹ ಎಲ್ಲ ಸಂದರ್ಭಗಳು ಕಾಣ್ತಾ ಇವೆ. ವಿಜಯೇಂದ್ರ ಅವರು ಮತ್ತೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ಚುಕ್ಕಾಣಿ ಹಿಡಿದರೆ ಯತ್ನಾಳ್ ಅವರ ಗತಿ ಏನು ಎನ್ನುವಂತಹ ಪ್ರಶ್ನೆ ಈಗ ನಮ್ಮ ಮುಂದಿದೆ. ಯತ್ನಾಳ್ ಅವರು ಟಿವಿ ಮಾಧ್ಯಮ ಬಿಂಬಿಸಿದ ನಾಯಕ ಎಂದು ನಾನು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಕೂಡ ಯತ್ನಾಳ್ ಅವರು ದೆಹಲಿಗೆ ಹೋದ್ರು ಅನ್ನೋದೇ ಬಹಳ ದೊಡ್ಡ ಸುದ್ದಿಯಾಗಿ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಬಂತು. ಇನ್ನೇನು ಯತ್ನಾಳ್ ಅವರು ನಾಳೆ ದೆಹಲಿಗೆ ಬಂದು ಇಳಿತಾ ಇದ್ದಾರೆ, ಬಹಳ ದೊಡ್ಡ ಕ್ರಾಂತಿ ಆಗುತ್ತೆ, ವಿಜಯೇಂದ್ರ ಮನೆಗೆ ಹೋಗೋದು ಗ್ಯಾರಂಟಿ, ವಿಜಯೇಂದ್ರ ಅವರಿಗೆ ಗೇಟ್ ಪಾಸ್ ಗ್ಯಾರಂಟಿ ಎನ್ನುವಂತಹ ಸುದ್ದಿಗಳು ಕೂಡ ಹರಿದಾಡಿದರು. ಮಾಧ್ಯಮದ ಸುದ್ದಿಗಳಿಗೆ ತಕ್ಕಂತೆ ಯತ್ನಾಳ್ ಅವರು ದೆಹಲಿಯಲ್ಲಿ ಹೋಗಿ ಇಳಿಯುವುದು, ಅದರ ಜೊತೆಗೆ ಅವರ ಜೊತೆಗೆ ಈ ಸಲ ಇನ್ನೊಂದು ಹೊಸ ದಂಡನೆ ಕರೆದುಕೊಂಡು ಹೋಗಿದ್ರು. ಅವರು ಕೂಡ ಅಲ್ಲಿ ಯತ್ನಾಳ್ ಅವರ ಜೊತೆಗೆ ಕಾಣಿಸಿಕೊಂಡರು. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, BP ಹರೀಶ್, GM ಸಿದ್ದೇಶ್ವರ, ಚಂದ್ರಪ್ಪ ಜೊತೆಗೆ ಸಂಸದರಾದಂತಹ K ಸುಧಾಕರ್ ಅವರ ಹೆಸರು ಕೂಡ ಈ ಹೋರಾಟದಲ್ಲಿ ಕೇಳಿ ಬಂತು. ಇವರೆಲ್ಲರೂ ಕೂಡ ಬಸನಗೌಡ ಯತ್ನಾಳ್ ಅವರಿಗೆ ಬೆಂಬಲ ನೀಡ್ತಾ ಇದ್ದಾರೆ ಮತ್ತು ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಹೋರಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬಂದವು.
ಇದರಲ್ಲಿ ಕೆ ಸುಧಾಕರ್ ಅವರು ತಮ್ಮದೇ ಆದಂತಹ ಬೇರೆ ಒಂದು ವಿಷಯವನ್ನ ಇಟ್ಟುಕೊಂಡು ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ವಿರುದ್ಧ ಕಿಡಿಕಾರಿದ್ದು ನಮಗೆಲ್ಲ ಗೊತ್ತೇ ಇದೆ. ಅದೇನು ಅಂತ ಹೇಳಿದ್ರೆ, ಅವರ ಜಿಲ್ಲೆಯಲ್ಲಿ ಕೋಲಾರದಲ್ಲಿ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ವಿಚಾರ. ಆದ್ರೆ ಟಿವಿ ಮಾಧ್ಯಮಗಳು ಇದನ್ನು ಕೂಡ ವಿಜಯೇಂದ್ರ ವಿರುದ್ಧದ ಹೋರಾಟದಲ್ಲಿ ಯತ್ನಾಳ್ ಅವರ ಹೋರಾಟಕ್ಕೆ ಲಿಂಕ್ ಮಾಡಿಕೊಂಡು ಬಹಳಷ್ಟು ಪ್ರಚಾರವನ್ನು ನೀಡಿದರು. ಈ ಮಧ್ಯೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಬಂತು. ಅದೇ ರೀತಿ ಕೇಂದ್ರದ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರ ಹೆಸರು ಕೂಡ ಬಂತು. ಬೊಮ್ಮಾಯಿ ಮತ್ತು ಸೋಮಣ್ಣ ಅವರಿಬ್ಬರು ಕೂಡ ವಿಜಯೇಂದ್ರ ಅವರ ವಿರುದ್ಧ ಇದ್ದಾರೆ. ವಿಜಯೇಂದ್ರ ಅವರನ್ನು ತಮ್ಮ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಅವರು ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯನ್ನ ದೃಶ್ಯ ಮಾಧ್ಯಮಗಳು ಬಿತ್ತರಿಸಿದವು. ಆದ್ರೆ ಬೊಮ್ಮಾಯಿ ಅವರು ನಿರೀಕ್ಷೆಯಂತೆ ಕರ್ನಾಟಕದಲ್ಲಿ ಇದ್ದಾಗ ಬೆಂಗಳೂರಿನಲ್ಲಿ ಹೇಳಿದಂತಹ ಹೇಳಿಕೆ ದೆಹಲಿಗೆ ಹೋಗಿ ಬಂದ ಬಳಿಕ ಅದು ಬದಲಾಯಿತು. ವಿಜಯೇಂದ್ರ ಅವರ ಪರವಾಗಿ ಅವರು ಯಡಿಯೂರಪ್ಪ ಅವರ ಬರ್ತ್ಡೇ ಸಮಾರಂಭದ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳು ಅವರು ಈ ಹೋರಾಟದಲ್ಲಿ ಇಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸಿದ್ರು. ಇನ್ನು ಸೋಮಣ್ಣ ಅವರು ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಎನ್ನುವಂತಹ ಸುದ್ದಿ ಹಬ್ಬಿತು. ಆದರೆ ಸೋಮಣ್ಣ ಅವರ ದೆಹಲಿಯ ಆಹ್ವಾನಕ್ಕೆ ಏನು ಹೋಗಿ ಬಂದಂತಹ ಎಲ್ಲ ನಾಯಕರು ಹೇಳುವ ಮಾತನ್ನು ನಂಬುವುದಾದರೆ ಸೋಮಣ್ಣ ಅವರು ಈ ರೇಸ್ನಲ್ಲಿ ಇಲ್ಲ. ಯತ್ನಾಳ್ ಅವರು ತಮ್ಮನ್ನು ದೆಹಲಿಗೆ ಕರೆದಿದ್ದಾರೆ ಎನ್ನುವುದನ್ನು ಬಿಂಬಿಸಿಕೊಂಡು ಹೋಗಿದ್ದು ಸೋಮಣ್ಣ ಅವರ ಗೃಹ ಪ್ರವೇಶಕ್ಕೆ. ಅವರ ಜೊತೆಗೆ ಹೋದಂತಹ ಬೆಲ್ಲದ ಅವರಾಗ್ಲಿ ಅಥವಾ ಬೇರೆ ಇತರ ನಾಯಕರಾಗ್ಲಿ ಅವರೆಲ್ಲರೂ ಕೂಡ ಹೋಗಿರೋದು ಗೃಹ ಪ್ರವೇಶಕ್ಕೆ. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋದ್ರು, ಅವರು ಕೂಡ ಈ ಗೃಹ ಪ್ರವೇಶದಲ್ಲಿ ಭಾಗವಹಿಸಿದ್ರು. ಅಲ್ಲಿಗೆ ಗೃಹ ಪ್ರವೇಶದ ಊಟವೇ ಮುಖ್ಯವಾಯಿತಷ್ಟೇ ಹೊರತು ಯತ್ನಾಳ್ ಅವರ ಭಿನ್ನಮತೀಯರ ದಂಡು ಏನು ದೆಹಲಿಗೆ ದಾಳಿ ಮಾಡಿದೆ ಆ ದಾಳಿಗೆ ಸಂಬಂಧಿಸಿ ಏನು ಸುದ್ದಿಗಳು ಬರಲಿಲ್ಲ. ದೆಹಲಿನಲ್ಲಿ ಯತ್ನಾಳ್ ಅವರಿದ್ರು, ಕುಮಾರ್ ಬಂಗಾರಪ್ಪ ಅವರಿದ್ರು, ಚಂದ್ರಪ್ಪ ಅವರಿದ್ರು, ಎಲ್ಲರೂ ಇದ್ರು. ಆದ್ರೆ ಅವರಿಗೆ ಹೈಕಮಾಂಡ್ ಯಾವುದೇ ನಾಯಕರು ಕೂಡ ಕರೆದು ಮಾತನಾಡಿಸಲಿಲ್ಲ. ಅವರು ಭೇಟಿಗೆ ಅವಕಾಶ ಕೇಳಿದರೆ ಭೇಟಿಯ ಅವಕಾಶವನ್ನು ನಿರಾಕರಿಸಲಾಯಿತು. ಅದು ರಾಷ್ಟ್ರೀಯ ಬಿಜೆಪಿಯ ಅಧ್ಯಕ್ಷರಿರ್ಬೋದು ಅಥವಾ ಬಿಜೆಪಿಯಲ್ಲಿ ಎಲ್ಲವನ್ನೂ ನಿರ್ಧರಿಸ್ತಾ ಇರುವಂತಹ ಅಮಿತ್ ಶಾ ಅವರಿರಬಹುದು ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಇರಬಹುದು, ಯಾರೂ ಕೂಡ ಇವರ ತಲೆ ಹಾಕೋದಕ್ಕೆ ಅವರ ಕಡೆಗೆ ಮೂಸಿಯೂ ಕೂಡ ನೋಡಲಿಲ್ಲ. ಇವರು ಆ ಕಡೆ ತಲೆ ಹಾಕ್ಲಿಕ್ಕೂ ಕೂಡ ಆಗಲಿಲ್ಲ. ಹೀಗಾಗಿ ಯತ್ನಾಳ್ ಗುಂಪಿನ ದೆಹಲಿ ದಂಡ ಯಾತ್ರೆ ಕೇವಲ ದಂಡ ಆಯಿತು ಎನ್ನುವುದು ಎಲ್ಲರಿಗೂ ಸ್ಪಷ್ಟವಾಯಿತು. ಈಗ ಬಂದಿರುವ ಬಿಜೆಪಿ ಒಳಗಿನ ಸುದ್ದಿಗಳನ್ನು ನಂಬುವುದಾದರೆ ಶೀಘ್ರದಲ್ಲಿಯೇ BY ವಿಜಯೇಂದ್ರ ಮತ್ತೆ 3 ವರ್ಷಗಳ ಅವಧಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ನೇಮಕ ಆಗಲಿದ್ದಾರೆ. ಬಿಜೆಪಿಯಲ್ಲಿ ಚುನಾವಣೆಗೆ ಸಂಬಂಧಿಸಿ ಪಕ್ಷದ ಒಂದು ಅಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿಯೇ ಇರುವಂತಹ ಜಿಲ್ಲಾವಾರು ವಿಂಗಡಣೆಗಳಿದೆ. ಇದರಲ್ಲಿ 39 ಜಿಲ್ಲೆಗಳ ಅಧ್ಯಕ್ಷರನ್ನು ಬಿಜೆಪಿ ಅಧ್ಯಕ್ಷರನ್ನು ಈಗಾಗಲೇ ಆಯ್ಕೆ ಮಾಡಿ ಆಗಿದೆ. ಇನ್ನೂ 22 ಮಂದಿ ಜಿಲ್ಲಾ ಅಧ್ಯಕ್ಷರ ಪಟ್ಟಿ ಅಂತಿಮವಾಗಿದೆ. ರಾಜ್ಯ ಮಟ್ಟದಲ್ಲಿ ಅದು ಓಕೆ ಆಗಿದೆ ಮತ್ತು ಅದು ಕೇಂದ್ರಕ್ಕೆ ದೆಹಲಿಗೆ ಕಳುಹಿಸಲ್ಪಟ್ಟಿದೆ ಮತ್ತು ಅಲ್ಲಿಯೂ ಕೂಡ ಅದಕ್ಕೆ ಕೇಂದ್ರದ ಹೈಕಮಾಂಡ್ನ ಸಮ್ಮತಿ ಶೀಘ್ರದಲ್ಲೇ ಸಿಗುವ ನಿರೀಕ್ಷೆ ಇದೆ. ಆದ್ರೆ ಇಲ್ಲಿ ಬಿಜೆಪಿ ಒಳಗಿನ ಸಂವಿಧಾನವನ್ನು ನಾವು ಲೆಕ್ಕ ಹಾಕಿದಾಗ ಪಕ್ಷದ ಒಳಗಿನ ಒಂದು ಸಂವಿಧಾನ ಏನಿದೆ ಅದರ ಪ್ರಕಾರ ಏನು ಬೇರೆ ಬೇರೆ 39 ಜಿಲ್ಲೆಗಳಿಗೆ ಏನು ಈಗಾಗಲೇ ಆಯ್ಕೆ ಮಾಡಿದ್ದಾರೆ ಮತ್ತು 22 ಜಿಲ್ಲೆಗಳಿಗೆ ಇನ್ನೇನು ಆಯ್ಕೆ ಮಾಡಲಿಕ್ಕಿದೆ. ಅದಕ್ಕೂ ಮುನ್ನ ಬೂತ್ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಆಯ್ಕೆ ಮಾಡ್ತಾರೆ ಆ ಪ್ರಕ್ರಿಯೆಗಳೆಲ್ಲವೂ ಬಹುತೇಕ ಪೂರ್ಣವಾಗಿದೆ ಎನ್ನುವಂತಹ ಮಾತುಗಳು ಬಿಜೆಪಿಯ ಒಳ ಮೂಲಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಅದರ ಪ್ರಕಾರ ಇವತ್ತು ಬಿಜೆಪಿಯ ರಾಜ್ಯ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಈಗಾಗಲೇ ಆಯ್ಕೆಯಾಗಿರುವ 39 ಜಿಲ್ಲೆಗಳ ಅಧ್ಯಕ್ಷರ ಪಟ್ಟಿಯೇ ಸಾಕು ಎನ್ನಲಾಗುತ್ತಿದೆ. ಈ 39 ಅಧ್ಯಕ್ಷರು ಅಂದ್ರೆ ಒಂದು ಪೂರ್ತಿಯಾಗಿ ಒಂದು ಜಿಲ್ಲಾ ಮಟ್ಟದ ಎಲ್ಲ ಅಧ್ಯಕ್ಷರ ಒಂದು ಸಮಿತಿ ಏನಿದೆ ಮತ್ತು ರಾಜ್ಯ ಅಧ್ಯಕ್ಷರ ಮತದಾರರ ಪಟ್ಟಿಯಲ್ಲಿ ಯಾರದೆಲ್ಲ ಹೆಸರಿದೆ ಅದು ಕೋರ್ ಕಮಿಟಿಯ ಸದಸ್ಯರಿರ್ಬೋದು ಅಥವಾ ವಿಧಾನಸಭಾ ಕ್ಷೇತ್ರದಿಂದ ಈ ಮತದಾರರ ಪಟ್ಟಿಗೆ ಆಯ್ಕೆಯಾಗಿರುವಂತಹ ಸದಸ್ಯರಿರ್ಬೋದು, ಇವರೆಲ್ಲರದು ಕೂಡ 50% ಮತ ಸಿಕ್ಕಿದ್ರೆ ಸಾಕು ಎನ್ನುವಂತಹದ್ದು ಬಿಜೆಪಿ ಸಂವಿಧಾನ ಹೇಳುವಂತಹ ವಿಷಯ. ಈಗಿನ ಸುದ್ದಿಗಳ ಪ್ರಕಾರ ಈಗ ಏನು ಜಿಲ್ಲಾ ಮಟ್ಟದ ಆಯ್ಕೆ ಆಗಿದೆ ಅದೇ ರೀತಿ ನೇರವಾಗಿ ಮತದಾನದ ಹಕ್ಕನ್ನು ಹೊಂದಿರುವಂತಹ ಕೋರ್ ಕಮಿಟಿಯ ಸದಸ್ಯರು ಯಾರಿದ್ದಾರೆ ಇವರಲ್ಲಿ 50%ಗಿಂತ ಹೆಚ್ಚು ಮತಗಳು BY ವಿಜಯೇಂದ್ರ ಅವರಿಗೆ ಲಭಿಸುತ್ತದೆ ಅನ್ನೋದು ಖಾತ್ರಿಯಾಗಿದೆ. ಹಾಗಾಗಿ ಇನ್ನುಳಿದ 22 ಜಿಲ್ಲಾ ಅಧ್ಯಕ್ಷರ ಪಟ್ಟಿಯನ್ನ ಓಕೆ ಮಾಡದೆಯೂ ಕೂಡ ಈಗ ವಿಜಯೇಂದ್ರ ಅವರನ್ನೇ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡುವುದಕ್ಕೆ ಹೈಕಮಾಂಡ್ ಸಿದ್ಧವಾಗಿದೆ ಎನ್ನುವಂತಹ ಸುದ್ದಿ ಖಚಿತವಾಗಿದೆ. ಮತ್ತೆ ಇಲ್ಲಿ ಪ್ರಶ್ನೆ ಇರುವುದು, ವಿಜಯೇಂದ್ರ ಅವರೇ ಮತ್ತೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಥಿತಿ ಏನು, ಅವರ ಸ್ಥಾನಮಾನ ಏನು? ಈವರೆಗೆ ಒಂದೇ ಒಂದು ಸೂತ್ರವನ್ನ ಇಟ್ಟುಕೊಂಡು
ವಿಜಯೇಂದ್ರ ಹಠಾವೋ ಎನ್ನುವಂತಹ ಏಕೈಕ ಗುರಿಯನ್ನು ಇಟ್ಟುಕೊಂಡು ಪ್ರತಿದಿನ ಪತ್ರಕರ್ತರ ಮುಂದೆ ಬರ್ತಾ ಇದ್ದಂತಹ ಯತ್ನಾಳ್ ಅವರು ಪಕ್ಷದಲ್ಲಿ ಉಳಿದುಕೊಳ್ಳುವಂತಹ ಒಂದು ಸ್ಥಿತಿ ಇರುತ್ತದೆಯೇ, ಅಥವಾ ಅವರು ಬೇರೆ ಪಕ್ಷಕ್ಕೆ ವಲಸೆ ಹೋಗುವುದಕ್ಕೆ ತಮ್ಮ ಮುಖವನ್ನ ಮಾಡಿ ಕುಳಿತಿದ್ದಾರೆಯೇ? ಬೇರೆ ಯಾವ ಪಕ್ಷಕ್ಕೆ ಅವರು ವಲಸೆ ಹೋಗ್ಬೋದು? ಕಾಂಗ್ರೆಸ್ಸಿಗಂತೂ ಹೋಗುವ ಹಾಗಿಲ್ಲ. JDS ನಲ್ಲಿ ಒಮ್ಮೆ ಅವರು ಇದ್ರು, ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆ ಬಳಿಕ JDS ನ ನಾಯಕರ ಜೊತೆಗೆ ಅವರ ಸಂಬಂಧ ಅಷ್ಟೇನು ಚೆನ್ನಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಮತ್ತೆ ಬಿಜೆಪಿ ಪಕ್ಷದಲ್ಲಿಯೇ ಉಳಿದುಕೊಳ್ಳಬೇಕಾಗುತ್ತೆ. ಶಾಸಕರಾಗಿ ಅವರು ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಅಷ್ಟು ಹೊರತು ವಿಜಯೇಂದ್ರ ಅವರ ವಿರುದ್ಧ ಮತ್ತೆ ಮಾತನಾಡುವಂತಹ ಪರಿಸ್ಥಿತಿ ಬರಲಿಕ್ಕಿಲ್ಲ. ಇದೊಂದು ರೀತಿಯಲ್ಲಿ ಒಬ್ಬ ರಾಜಕೀಯ ನಾಯಕರಿಗೆ, ಫೈರ್ ಬ್ರ್ಯಾಂಡ್ ಎನ್ನುವಂತಹ ಹೆಸರನ್ನು ಪಡೆದಂತಹ ಒಬ್ಬ ರಾಜಕೀಯ ನಾಯಕನಿಗೆ ಬಂದಿರುವಂತಹ ಒಂದು ದುಸ್ಥಿತಿ ಅಂತಲೇ ನಾವು ಹೇಳಬಹುದು. ಒಂದು ಮಾತು ಇಲ್ಲಿ ಸ್ಪಷ್ಟವಾಗ್ತದೆ, ಭಾರತೀಯ ಜನತಾ ಪಕ್ಷಕ್ಕೆ ಉಗ್ರ ಹಿಂದುತ್ವದ ನಾಯಕರು ಬೇಕಾಗಿದ್ದಾರೆ. ಆದ್ರೆ ಅವರು ಯಾವಾಗ ಬೇಕಾಗಿದ್ದಾರೆ, ಯಾವ ಸಂದರ್ಭದಲ್ಲಿ ಬೇಕಾಗಿದ್ದಾರೆ ಅಂತ ಹೇಳಿದ್ರೆ, ಯಾವಾಗ ಚುನಾವಣೆ ಮುಂದೆ ಇರುತ್ತೆ, ಆ ಚುನಾವಣೆಯ ಸಂದರ್ಭದಲ್ಲಿ ಇವರು ಬಳಕೆಗೆ ಬರ್ತಾರೆ. ಆ ಬಳಿಕ ಇವರನ್ನು ಒಂದು ಕಡೆಗೆ ಮೂಲ ಗುಂಪು ಮಾಡಲಾಗ್ತಾ ಇದೆ. ಯತ್ನಾಳ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲೇ ಕೇಂದ್ರದಲ್ಲಿ ಸಚಿವರಾದವರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಸಚಿವ ಸಂಪುಟದಲ್ಲಿ ಅವರಿಗೆ ಬಹಳ ಮಹತ್ವದ ಒಂದು ಕೇಂದ್ರ ಸಚಿವ ಹುದ್ದೆ ಕೂಡ ಸಿಕ್ಕಿತ್ತು. ಅವರು ತಮ್ಮ ಚರಿಷ್ಮಾವನ್ನು ಬೆಳೆಸಿಕೊಂಡು ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವಂತಹ ಒಂದು ಎಲ್ಲ ಅವಕಾಶಗಳು ಇತ್ತು. ಆದರೆ ಅವರ ಸಡಿಲ ನಾಲಿಗೆ ಏನಿದೆ ಅದೇ ಅವರಿಗೆ ಶತ್ರುವಾಗಿ ಪರಿಣಮಿಸಿದೆ ಅಂತ ವಿಜಯಪುರದ ಅವರ ಮಿತ್ರರು ಕೂಡ ಈಗ ಗೊಣಗಾಡುತ್ತಾ ಇದ್ದಾರೆ. ಉಗ್ರ ಹಿಂದುತ್ವ ಬಿಜೆಪಿನಲ್ಲಿ ಎಲ್ಲ ಕಾಲದಲ್ಲೂ ನಡೆಯುವುದಿಲ್ಲ ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಇವತ್ತು ನಮ್ಮ ಮುಂದೆ ಇರುವವರು ಅನಂತಕುಮಾರ್ ಹೆಗಡೆ. ಕಾರವಾರದ ಲೋಕಸಭಾ ಸದಸ್ಯರಾದಂತಹ ಅನಂತಕುಮಾರ್ ಹೆಗಡೆ ಅವರು ಯಾವ ರೀತಿ ಉಗ್ರ ಹಿಂದುತ್ವದ ಭಾಷಣಗಳನ್ನ ಮಾಡ್ತಾ ಇದ್ರು, ಪದೇ ಪದೇ ಮುಸ್ಲಿಂ ಸಮುದಾಯದ ವಿರುದ್ಧ ಯಾವ ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ರು, ಅವಹೇಳನಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದರು ಎನ್ನುವುದು ಇತಿಹಾಸದಲ್ಲಿ ಸಂದು ಹೋದಂತಹ ಸಂಗತಿ. ಈಗ ಅದೇ ಅನಂತಕುಮಾರ್ ಹೆಗಡೆ ಅವರು ಎಲ್ಲಿದ್ದಾರೆ ಅಂದ್ರೆ ಬಿಜೆಪಿ ಪಕ್ಷದ ಒಳಗಿನ ನಾಯಕರಿಗೆ ಗೊತ್ತಿಲ್ಲದಷ್ಟು ಅಪರಿಚಿತರಾಗಿ ಅವರು ಉಳಿದಿದ್ದಾರೆ. ಅವರ ಆಪ್ತ ಮೂಲಗಳ ಪ್ರಕಾರ ಅವರು ತಮ್ಮ ಬಿಸ್ನೆಸ್ ನಲ್ಲಿ ಈಗ ತಲ್ಲೀನರಾಗಿದ್ದಾರೆ. ಇನ್ನು ರಾಜಕೀಯದಲ್ಲಿ ಮತ್ತು ಬಿಜೆಪಿ ಪಕ್ಷದಲ್ಲಿ ಮುಂದಕ್ಕೆ ಹೋಗುವಂತ ಯಾವ ಅವಕಾಶಗಳು ತಮಗೆ ಇಲ್ಲ ಎನ್ನುವುದು ಅವರಿಗೆ ಖಚಿತವಾಗಿದೆ. ಅದೇ ಅನಂತಕುಮಾರ್ ಹೆಗಡೆ ಅವರಿಗೆ ಬಂದಿರುವಂತಹ ದುಸ್ಥಿತಿ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಬರಲಿದೆಯೇ ಎನ್ನುವುದೀಗ ಕುತೂಹಲ ಕೆರಳಿಸುವಂತಹ ಒಂದು ಸಂಗತಿ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದಿನ ಹನಿ ಟ್ರ್ಯಾಕ್ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ತ್ರಿವರ್ಣ ನ್ಯೂಸ್ಗೆ ಚಂದಾದಾರರಾಗಿರಿ. ನಮಸ್ಕಾರ.